ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಗ್. ಇವತ್ತಿನ ಮಾಂಗ್ ಬ್ಲಾಗ್ ಸ್ಪೆಷಲ್ ಎಪಿಸೋಡಲ್ಲಿ ನಾವು ಬಸವನಗುಡಿಲಿ ಇರ್ತಕ್ಕಂಥ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ ಕಡೆ ಹೊರಟಿದ್ದೀವಿ. ಇಲ್ಲೇನಪ್ಪ ಸ್ಪೆಷಲ್ ಅಂತ ಕೇಳ್ತೀರಾ? ಈಗ ಯಾವ ಮಂತು? ಏಪ್ರಿಲಲ್ಲಿ ಯಾವ ಹಣ್ಣು ಫೇಮಸ್ಸು? ಮಾವಿನ ಹಣ್ಣು. ಸೊ ಈ ಮಾವಿನ ಹಣ್ಣು ಇಟ್ಕೊಂಡು ವಿವಿಧ ರೀತಿಯಾದ ತಿಂಡಿ ಪದಾರ್ಥಗಳನ್ನ ಸರ್ವ್ ಮಾಡ್ತಾ ಇದ್ದಾರೆ. ಇನ್ನೊಂದು 3-4 ಡೇಸ್ಗೆ ಅದು ನಡೀತಾ ಇದೆ. ಆ ಮೇಳ ಯಾವುದು, ಅಲ್ಲೇನು ಸ್ಪೆಷಲು, ನಾವೇನು ಟ್ರೈ ಮಾಡ್ತೀವಿ ಎಲ್ಲ ತೋರಿಸ್ಕೊಡ್ತೀವಿ, ಬನ್ನಿ. ಆಲ್ಮೋಸ್ಟು ಒಂದು 9 ಕಿಲೋಮೀಟರ್ ಇದೆ ನಮ್ಮ ಮನೆಯಿಂದ. ನಮ್ಮ ಜೊತೆ ಯಾರ್ಯಾರು ಬರ್ತಾ ಇದ್ದಾರೆ ನೋಡಿದ್ರೆ ಒಂದು 4 ಜನ ಗ್ಯಾಂಗಾಗಿ ಹೋಗ್ತಾ ಇದ್ದೀವಿ. ಒಂದು ನನ್ನ ಹೆಂಡತಿ ನನ್ನ ಜೊತೆ ಇದ್ದಾಳೆ, ಈಗ ಕ್ಯಾಮ್ರಾ ಇಟ್ಕೊಂಡಿದ್ದಾಳೆ. ಈಗ ಹೋಗ್ತಾ ನಮ್ಮ ಚೈನಾ ಬ್ರೋ, ಅವ್ರ ಹೆಸರು ದಿನಕರನ್ ಅಂತ, ಅವ್ರನ್ನ ಪಿಕ್ ಮಾಡಿಕೊಂಡು ಹಾಗೆ ಕಶ್ಯಪ್ ನಳಮಹಾರಾಜ ಅವ್ರನ್ನ ಪಿಕ್ ಮಾಡಿಕೊಂಡು ಹೋಗಿ ಸವಿಯೋಣ, ಬನ್ನಿ. ಹಾಯ್ ಚೈನಾ ಬ್ರೋ. ಹಾಯ್ ಮಚ್ಚ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಗೊತ್ತಿಲ್ಲಪ್ಪ, ತಾವ ಹೇಳ್ಬೇಕು. ನ್ಯಾಷನಲ್ ಫ್ರೂಟ್ ಯಾವುದು? ಆ್ಯಪಲ್ಲು, ಮ್ಯಾಂಗೋ ಕಣಯ್ಯ. ಇದು ಯಾವಾಗಿಂದಪ್ಪ? ಬರೋಣ. ಹೇ ಹಾಯ್ ಬ್ರೋ. ಹಾಯ್ ಹಾಯ್ ಹಾಯ್. ರೆಡಿನಾ ಮ್ಯಾಂಗೋ ಮೇಳಗೆ? ಡನ್, ರೆಡಿ. ಈಗ ಬನ್ನಿ ತಿನ್ನೋಣ. ಬ್ರೋ, ನ್ಯಾಷನಲ್ ಫ್ರೂಟ್ ಯಾವುದು ಬ್ರೋ? ಬ್ರೋ ಸಡನ್ ಬ್ಲ್ಯಾಂಕ್ ಆದೆ ನಾನು. ಓಕೆ, ಎಲ್ಲರೂ ಪಿಕ್ ಮಾಡ್ಕೊಂಡು 30 ಮಿನಿಟ್ಸಲ್ಲಿ ರೀಚ್ ಆಗಿದ್ದೀವಿ. ಇಲ್ಲಿ ಸುಮಾರು ಒಂದು 18 ವೆರೈಟಿ ಆಫ್ ಡಿಶಸ್ನ ಸರ್ವ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವ್ದು ಇಂಟ್ರೆಸ್ಟಿಂಗ್ ಇದೆ ಅದನ್ನು ಟ್ರೈ ಮಾಡೋಣ. ಹಾಗೆ ಇಲ್ಲಿ ಎಂಟ್ರಿ ಫೀಸ್ ಬಗ್ಗೆ ಬಂದರೆ ಯಾವ ಥರ ಎಂಟ್ರಿ ಫೀಸು ಇಲ್ಲ, ಫ್ರೀಯಾಗಿ ಒಳಗೆ ಎಂಟ್ರ್ ಆಗ್ಬೋದು. ಎಂಟ್ರ್ ಆದಮೇಲೆ ನಮ್ಗೆ ಯಾವ್ದು ಬೇಕೋ ಅದನ್ನು ಮಾತ್ರ ಪರ್ಚೇಸ್ ಮಾಡಿ ಆರಾಮಾಗಿ ತಿನ್ಬೋದು. ಸೊ ಈಗ ಬನ್ನಿ ತಿನ್ನೋಣ. ಮೊದಲಿಗೆ ಎಂಟ್ರ್ ಆಗಿದ ತಕ್ಷಣ ನಾವು ಟ್ರೈ ಮಾಡೋಣ ಅಂತ ಬಂದಿರೋ ಕೌಂಟ್ರ್ ಯಾವುದಪ್ಪ ಅಂತ ಹೇಳಿದ್ರೆ ಮ್ಯಾಂಗೋ ಬಜ್ಜಿ ಕೌಂಟ್ರು. ಸೊ ಇದೇ ಈ ಕೌಂಟ್ರು. ಮ್ಯಾಂಗೋ ಬಜ್ಜಿ ಕೌಂಟ್ರಲ್ಲಿ ಹೋಗಿ ಒಂದು ಪ್ಲೇಟ್ ಮ್ಯಾಂಗೋ ಬಜ್ಜಿ ಆರ್ಡರ್ ಮಾಡೋಣ. ಇದರ ಬೆಲೆ ನೋಡಿದ್ರೆ 30 ರೂಪಾಯಿ ಹೇಳ್ತಿದ್ದಾರೆ. ಬನ್ನಿ ಆರ್ಡರ್ ಮಾಡೋಣ. ಮ್ಯಾಂಗೋ ಬಜ್ಜಿ ಕೊಡಿ. ಎಷ್ಟು, ಒಂದು ಪೀಸ್ ಬರುತ್ತಾ? ಇಲ್ಲಿ ಒಂದು ಪ್ಲೇಟ್ ಮಾವಿನಕಾಯಿ ಬಜ್ಜಿಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಒಂದು 10 ನಿಮಿಷ ಕ್ಯೂಲ್ ನಿಂತ್ಕೊಂಡ್ಮೇಲೆ ನಮಗೆ ಆ ಚೀಟಿ ಸಿಕ್ತು. ನಾನು ವಿವಿಧ ರೀತಿಯಾದ ಬಜ್ಜಿಗಳನ್ನ ತಿಂದಿದ್ದೀನಿ. ಮಶ್ರೂಮ್ ಬಜ್ಜಿ, ಪೈನಾಪಲ್ ಬಜ್ಜಿ ಕೂಡ ತಿಂದಿದ್ದೀನಿ. ಬಟ್ ಇದೇ ಫಸ್ಟ್ ಟೈಮು ಈ ಮಾವಿನಕಾಯಿ ಬಜ್ಜಿನ ತಿಂತಾ ಇರೋದು. ತೋತಾಪುರಿ ಮಾವಿನಕಾಯಿನ ಬಳಕೆ ಮಾಡಿ ಸ್ಲೈಸಸ್ ಆಗಿ ಕಟ್ ಮಾಡಿ ಅದನ್ನ ಬಜ್ಜಿಯಾಗಿ ಎಣ್ಣೆಲೆ ಕರೆದು ನೀಟಾಗಿ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿ ಕೊಡ್ತಾರೆ. ಸಿಕ್ಕಾಪಟ್ಟೆ ಜನ ಸೇರಿದ್ರು ಬಜ್ಜಿ ರೆಡಿ ಆಗೋಷ್ಟೊತ್ತಿಗೆ. ಇನ್ನು 5 ಮಿನಿಟ್ಸ್ ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದ ತಕ್ಷಣ ಅದನ್ನ ಆಚೆಗಡೆಗೆ ತೆಗೆದು ಅದನ್ನ 2 ಪಾರ್ಟ್ ಆಗಿ ಕಟ್ ಮಾಡಿ ಅದ್ರ ಮೇಲ್ಗಡೆ ಉಪ್ಪು ಖಾರ ಹಾಗೂ ತುರಿದಿರ್ತಕ್ಕಂಥ ಕ್ಯಾರೆಟ್ ಈರುಳ್ಳಿನೆಲ್ಲ ಹಾಕ್ಬಿಟ್ಟು ಅದನ್ನ 2 ಪೀಸ್ ಆಗಿ ಕಟ್ ಮಾಡಿ ಕೊಡ್ತಾರೆ. ಪ್ಲೇಟ್ ಮ್ಯಾಂಗೋ ಬಜ್ಜಿ ಇಸ್ಕೊಂಡಿದ್ವಿ. ನೋಡಕ್ಕೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಟ್ರೈ ಮಾಡ್ಬಿಟ್ಟು ಹೇಗಿದೆ ನೋಡೋಣ, ಬನ್ನಿ. ಮೊದಲಿಗೆ ಈ ಬಜ್ಜಿನ ನನ್ನ ಹೆಂಡತಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ಅಂತ ಹೇಳಿದ್ಲು. ಸೊ ಅವ್ರೇನು ಹೇಳ್ತಾರೆ ಕೇಳೋಣ, ಬನ್ನಿ. ಅಮೇಜಿಂಗ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮೊದಲಿಗೆ ಬಜ್ಜಿ ಒಂದು ಬೈಟ್ ತಗೋಬೇಕಾದ್ರೆ ಅಷ್ಟೊಂದೇನು ಟೇಸ್ಟ್ ಗೊತ್ತಾಗಲ್ಲ. ಬಟ್ ತಿಂತ ಆ ಮಾವಿನಕಾಯಿ ಹುಳಿ ಹಾಗೂ ಮೇಲ್ಗಡೆ ಹಾಕಿರ್ತಕ್ಕಂಥ ಖಾರದ ಪೌಡರ್ ಟೇಸ್ಟ್ ಸಿಗ್ತಾ ಹೋಗುತ್ತೆ. 2 ಮಿಕ್ಸ್ ಆಗಿ ಅದ್ಭುತವಾಗಿತ್ತು. ನೋಡಿದ್ರಲ್ಲ, ಫಸ್ಟ್ ಕೌಂಟ್ರಲ್ಲೇ ಹೆಡ್ ಸ್ಟಾರ್ಟ್ ಅನ್ಬೇಕು. ಮ್ಯಾಂಗೋ ತುರಿದು ಬಜ್ಜಿ ಮಾಡಿಕೊಟ್ರು, ತುಂಬಾನೇ ಚೆನ್ನಾಗಿದೆ ತಿನ್ನೋದಕ್ಕೆ. ಈಗ ನೆಕ್ಸ್ಟ್ ನಾವು ಒಂದು ಡಿಫ್ರೆಂಟ್ ಆದಂಥ ಒಂದು ಡಿಶ್ನ ತಿನ್ನಕ್ಕೆ ಹೋಗೋಣ. ಅಂಡ್ ನಮ್ಮ ಚೈನಾ ಆ ಡಿಶ್ನ ತಿನ್ನಬೇಕು ಅಂತ ತುಂಬ ಕಾಯ್ತಿದ್ದ. ಸೊ ಅದನ್ನ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ, ಬನ್ನಿ. ನಮ್ಮ ಚೈನಾ ಇಂಟ್ರೆಸ್ಟಿಂಗಾಗಿ ಕಾಯ್ತಿದ್ದ ಡಿಶ್ ನ್ಯಾಚೋಸು. ಸೊ ಅದನ್ನು ಟ್ರೈ ಮಾಡಕ್ಕೆ ಬಂದಿದ್ವಿ. ನಿನ್ನ ಎಕ್ಸ್ಪೆಕ್ಟೇಷನ್ ಏನಿದೆ ಬ್ರೋ? ಎಕ್ಸ್ಪೆಕ್ಟೇಷನ್ ಏನಿದೆ ಅಂತ ಹೇಳಿದ್ರೆ ಹೊಸ್ತಾಗಿದೆ ತುಂಬ. ನಾಚೋಸ್ ಮೇಲೆ ಮ್ಯಾಂಗೋ ಕೊಡೋದೆಲ್ಲ ಎಲ್ಲೂ ಟ್ರೈಯೇ ಮಾಡಿಲ್ಲ. ನೋಡೋಣ ಹೆಂಗಿದೆ ಅಂತ. ಚೆನ್ನಾಗಿರ್ಬೋದು ಅನ್ಕೊಂಡಿದ್ದೀನಿ. ಈ ಕೌಂಟ್ರಲ್ಲಿ ಮ್ಯಾಂಗೋ ಟ್ವಿಸ್ಟರು ಹಾಗೂ ಮ್ಯಾಂಗೋ ನ್ಯಾಚೋಸ್ ಸಿಗುತ್ತೆ. ಅಂಡ್ ಅಗೇನ್ ಸಿಕ್ಕಾಬಡೆ ಕ್ಯೂ ಇತ್ತು. ಕ್ಯೂ ಮುಗಿಸ್ಕೊಂಡು ನಾವು ಬಂದು ತೊಗೊಂಡಿದ್ದು ಒಂದು ಪ್ಲೇಟ್ 60 ರೂಪಾಯಿ ಅಂತ ಹೇಳಿದ್ರು. ಬಟ್ ಇಲ್ಲಿ ನಾವು ತಿನ್ನಕ್ಕೆ ಬರ್ಬೇಕಾದ್ರೆ ದುಡ್ಡು ಮಾತ್ರ ಅಲ್ಲ, ಸ್ವಲ್ಪ ಪೇಷನ್ಸು ಸ್ವಲ್ಪ ಜಾಸ್ತಿನೇ ತರ್ಕೋಬೇಕಾಗತ್ತೆ. 10 ನಿಮಿಷ 15 ನಿಮಿಷ ಒಂದೊಂದು ಕೌಂಟ್ರಲ್ಲಿ ನಿಂತ್ಕೋಬೇಕಾಗತ್ತೆ. ಸೊ ಈ ಮಾವಿನಕಾಯಿ ನ್ಯಾಚೋಸ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಮಾವಿನಕಾಯಿನ ತುರಿದು ಮೇಲ್ಗಡೆ ಹಾಕಿರ್ತಾರೆ. ಸೊ ತಿನ್ಬೇಕಾದ್ರೆ ನಿಮ್ಗೇನಾದ್ರೂ ಆ ಮಾವಿನಕಾಯಿ ಸಿಕ್ಕಿದ್ರೆ, ಹುಳಿ ಸಿಕ್ಕಿ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ನಮ್ಮ ಚೈನಾ ಬ್ರೋಗ್ ಸಿಕ್ಕಿರಲಿಲ್ಲ, ಬಟ್ ನಂಗೆ ಸಿಕ್ತು. ಅದು ಸಿಕ್ಕಿದಾಗ ಚೆನ್ನಾಗೇ ಅನಿಸ್ತು. ಅಂಡ್ ಅಷ್ಟೊತ್ತಿಗೆ ಸಿಕ್ಕಾಬಡೆ ಜನ ಬೇರೆ ಬರಕ್ಕೆ ಶುರು ಆಗ್ಬಿಟ್ಟಿದ್ರು ಗುರು. ನ್ಯಾಚೋಸು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅಂತಲೇ ಹೇಳಬೇಕು. ಯಾಕೆ ಅಂತ ಹೇಳಿದ್ರೆ ಮ್ಯಾಂಗೋ ತುರಿದು ಮೇಲ್ಗಡೆ ಹಾಕಿರ್ತಾರೆ ಸ್ವಲ್ಪ, ಅದರಿಂದ ಮಾತ್ರ ನಮಗೆ ನ್ಯಾಚೋಸಲ್ಲಿ ಮ್ಯಾಂಗೋ ಫ್ಲೇವರ್ ಸಿಗ್ತಾ ಇತ್ತು. ಅದರ್ವೈಸ್ ಇಟ್ ವಾಸ್ ವೆರಿ ನಾರ್ಮಲ್ ನ್ಯಾಚೋಸು. ನಿಮಗೆ ಮ್ಯಾಂಗೋ ಫ್ಲೇವರ್ ಹೆಚ್ಚಿಗೆ ಸಿಗಬೇಕಾದ್ರೆ ಈ ಜಾಗ ಖಂಡಿತನೂ ನೀವು ಸ್ಕಿಪ್ ಮಾಡ್ಬೋದು.
ನೆಕ್ಸ್ಟ್ ನಾವು ಯಾವ ಕೌಂಟರ್ಗೆ ಹೋಗ್ತಾ ಇದೀವಿ ನೋಡ್ರಿ, ದೋಸೆ ವಿತ್ ಮ್ಯಾಂಗೋ ಸಾಗು. ಸೊ ಇದನ್ನ ಟ್ರೈ ಮಾಡೋಣ ಅಂತ ಹೋಗ್ತೀವಿ, ಬನ್ನಿ ತೋರಿಸ್ತೀವಿ. ಸೊ ನಾವು ನೆಕ್ಸ್ಟ್ ಹೋಗಿದ್ದೇನೆ ಮ್ಯಾಂಗೋ ದೋಸೆ ಕೌಂಟರ್. ಹೆಸರು ನೋಡಿ ಸ್ವಲ್ಪ ಭಯ ಆಯ್ತು ಗುರು, ಎಲ್ಲಿ ಮ್ಯಾಂಗೋನ ಹಿಟ್ಟೊಳಗೆ ಮಿಕ್ಸ್ ಮಾಡ್ಬಿಟ್ಟು ಮ್ಯಾಂಗೋ ದೋಸೆ ಅಂತ ಕೊಟ್ಬಿಡ್ತಾರೇನೋ ಅಂತ. ಬಟ್ ಡಿಫ್ರೆಂಟ್ ಆಗಿ ಇವ್ರು ಏನ್ ಮಾಡೋದು ನೋಡ್ರೆ, ತವಾ ಮೇಲೆ ದೋಸೆನ ಹಾಕಿ ಅದ್ರ ಮೇಲ್ಗಡೆಗೆ ಮಾವಿನಕಾಯಿ ತುರಿನ ಹಾಕಿ ಅಂಡ್ ಮಾವಿನಕಾಯಿಂದ ಮಾಡಿರ್ತಕ್ಕಂಥ ಚಟ್ನಿ ಪುಡಿನ ಮೇಲ್ಗಡೆ ಟಾಪ್ ಮಾಡ್ತಾರೆ. ದೋಸೆ ನೋಡೋದಿಕ್ಕಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ದೋಸೆಗೆ ನಂಚ್ಕೊಳಕ್ ಏನಪ್ಪಾ ಕೊಡ್ತಾರೆ ನೋಡ್ರೆ, ಮಾವಿನಕಾಯಿಂದ ಮಾಡಿರ್ತಕ್ಕಂಥ ಸಾಗು ಕೊಟ್ಟಿದ್ದಾರೆ. 80 ರೂಪಾಯಿ ಕೊಟ್ಟು ದೋಸೆ ವಿತ್ ಮ್ಯಾಂಗೋ ಸಾಗು ತಗೊಂಡಿದ್ವಿ. ದೋಸೆ ಪರ್ಫೆಕ್ಟ್ ಆಗಿ ರೋಸ್ಟ್ ಮಾಡಿದ್ದಾರೆ ಅಂಡ್ ಮೇಲ್ಗಡೆ ಮ್ಯಾಂಗೋ ಸಾಗು ಒಂದು ಕಪ್ಪಲ್ಲಿ ಹಾಕೊಟ್ಟಿದ್ದಾರೆ. ಇದು ಯಾಕೋ ಸ್ವಲ್ಪ ಸ್ವೀಟಿಶ್ ಆಗಿರುತ್ತೆ ಅಂತ ನಂಗೆ ಒಂದು ಸ್ವಲ್ಪ ಅನಿಸಿಕೆ ಇದೆ. ಬಟ್ ಈ ದೋಸೆನ ನಾನು ಫಸ್ಟ್ ತಿನ್ನಲ್ಲ, ನಮ್ಮ ನಳಮರಾಜ್ ಅವ್ರು ತಿಂತಾರೆ. ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳ್ತಿದ್ರು. ಸೊ ಅವರೇ ತಿನ್ಬಿಟ್ಟು ಹೇಗಿದೆ ಅಂತ ನಮ್ಗೆ ಹೇಳ್ತಾರೆ, ಬನ್ನಿ. ಡಿಫ್ರೆಂಟ್ ಆಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ, ಟ್ರೈ ಮಾಡ್ಬೋದು ಆ್ಯಕ್ಚುಲಿ. ಅಂದರೆ ಹೆಂಗೆ ದೋಸೆ ಸ್ವಲ್ಪ ಖಾರ ಮತ್ತು ಸಾಗು ಸ್ವಲ್ಪ ಸ್ವೀಟ್. ಸಾಗು ನಾರ್ಮಲ್ ಆಗಿದೆ. ಸೊ ನಿಮಗೆ ಪೀಸ್ ಸಿಗಿದೆ, ಒಂಚೂರು ಹುಳಿ ಬರುತ್ತೆ, ಸಾಫ್ಟ್ ಆಗಿದೆ, ಹುಳಿ ಬರ್ತಾ ಇದೆ ಲೈಟಾಗಿ. ಬಟ್ ಡಿಫ್ರೆಂಟ್ ಆಗಿದೆ, ಟ್ರೈ ಮಾಡ್ಬೋದಾ? ಆ್ಯಕ್ಚುಲಿ ನಾನು ಮ್ಯಾಂಗೋ ದೋಸೆ ಅಂದರೆ ಸಾಗು ಸ್ವಲ್ಪ ಸ್ವೀಟ್ ಆಗಿರುತ್ತೆ ಅಂದ್ಕೊಂಡೆ. ಬಟ್ ತಿಂತ ದೋಸೆ ಒಳಗಡೆ ಹಾಕಿರ್ತಕ್ಕಂಥ ಮ್ಯಾಂಗೋ ತುರಿ ಅದು ಮೇಯ್ನಾಗಿ ನಮ್ಗೆ ಸಿಗ್ತಾ ಹೋಗುತ್ತೆ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಮತ್ತೆ ತಿಂತ ನಮ್ಗೆ ಅಡಿಕ್ಟಿವ್ ಆಗುತ್ತೆ, ಮತ್ತೆ ತಿನ್ಬೇಕು ಅನ್ಸುತ್ತೆ. ಆ್ಯಂಡ್ ಸಾಗು ಫಸ್ಟ್ ಟೈಮ್ ತಿನ್ಬೇಕಾದ್ರೆ ಸ್ವೀಟ್ ಅನಿಸುತ್ತೆ, ಬಟ್ ಆಮೇಲೆ ಚೂರು ಖಾರ ಹೊಡಿಯುತ್ತೆ, ಸಖತ್ತಾಗಿದೆ ತಿನ್ನೋದು. ಈ ಜಾಗನ ನೀವು ಡೆಫಿನೆಟ್ಲಿ ಮಿಸ್ ಮಾಡಿದ್ರೆ ಟ್ರೈ ಮಾಡಲೇಬೇಕು, ತುಂಬಾ ಚೆನ್ನಾಗಿದೆ. ದೋಸೆ ವಿತ್ ಮ್ಯಾಂಗೋ ಸಾಗು ಅಂತೂ ಡೆಫಿನೆಟ್ಲಿ 80 ರೂಪಾಯಿ ವರ್ತಿಟ್ಟು ನೀವು ಖಂಡಿತವೂ ಟ್ರೈ ಮಾಡ್ಬೋದು. ಇದರಿಂದ ನೆಕ್ಸ್ಟ್ ಕೌಂಟ್ರೆ ನಮಗೆ ಆವಕಾಯಿ ಬಿರಿಯಾನಿ ರೈಸ್ ಅಂತ ಇದೆ. ಸೊ ಆ ಕೌಂಟ್ರಿಗೆ ಹೋಗಿ ನಾವು ನೆಕ್ಸ್ಟ್ ಆರ್ಡರ್ ಮಾಡಿ ಅದನ್ನು ತಿನ್ನೋಣ, ಬನ್ನಿ. ಸೊ ಇಲ್ಲಿನ ಆವಕಾಯಿ ಬಿರಿಯಾನಿಗೆ 60 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇವ್ರು ತಯಾರು ಮಾಡೋ ರೀತಿ ನೋಡಿದ್ರೆ ಒಳ್ಳೆ ಮಜಾ ಇರುತ್ತೆ. ದೊಡ್ಡ ತವದಲ್ಲಿ ಆವಕಾಯಿ ಹಾಕೊಂಡು ಅದ್ರ ಮೇಲ್ಗಡೆ ರೈಸ್, ಆಮೇಲೆ ಪಪ್ಪುಲ ಪುಡಿ, ಆಮೇಲೆ ಮೇಲ್ಗಡೆ ಒಂದಷ್ಟು ಕೊತ್ತಂಬರಿ ಹಾಕ್ಬಿಟ್ಟು ನೀಟಾಗಿ ಪ್ಲೇಟ್ಗೆ ಹಾಕೊಡ್ತಾರೆ. ನೋಡೋದಕ್ಕಂತೂ ಆವಕಾಯಿ ಬಿರಿಯಾನಿ ಸಿಕ್ಕಾಬಡೆ ಟೆಂಪ್ಟಿಂಗ್ ಆಗಿತ್ತು ಗುರು. ಆಹಾ, ಸ್ವಲ್ಪ ಪುಡಿ, ಪಪ್ಪುಳ ಪುಡಿ, ಆಮೇಲೆ ಆವಕಾಯಿ, ಆಮೇಲೆ ಲೈಟಾಗಿ ತುಪ್ಪ ಫ್ಲೇವರು ಎಲ್ಲ ಮಿಕ್ಸ್ ಆಗಿ ಸಕ್ಕತ್ತಾಗಿದೆ ತಿನ್ನೋದಕ್ಕೆ. ಎಲ್ಲದಕ್ಕಿಂತ ದಿ ಬೆಸ್ಟ್ ಅಂದರೆ ಇದೇನೆ, ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು ನೀವು ಇದನ್ನ. ತಿಂದು ಸಾಕಾಯ್ತು, ಬೋರ್ ಆಯ್ತು ಗುರು ಅಂದವ್ರಿಗೆಲ್ಲ ಇಲ್ಲಿ ಶಾಪಿಂಗ್ ಮಾಡಕ್ಕೂ ಕೂಡ ಸಿಕ್ಕಾಬಡೆ ಕೌಂಟರ್ಸ್ ಇದೆ. ಅದಷ್ಟೇ ಅಲ್ಲದೆ ನೀವು ಮಕ್ಕಳು ಕರ್ಕೊಂಡು ಹೋಗಿ ಅವ್ರಿಗೆ ಬೋರ್ ಆದ್ರೆ ಅವ್ರಿಗೆ ಆಟ ಆಡಕ್ಕೂ ಸಿಕ್ಕಾಬಡೆ ಗೇಮ್ಸ್ ಇದೆ ಇಲ್ಲಿ. ಖಾರವಾಗಿ ಸುಮಾರು ಐಟಮ್ಸ್ ತಿಂದಾಯಿತು. ಈಗ ಸ್ವಲ್ಪ ಸಿಹಿ ಪದಾರ್ಥ ತಿನ್ನೋಣ ಅನಿಸ್ತು. ಆ್ಯಂಡ್ ಈ ಒಂದು ಡಿಶ್ ಅಂತೂ ಎಲ್ರಿಗೂ ತುಂಬಾ ಫೇವ್ರೇಟ್ ಆಗಿರುತ್ತೆ. ಯಾವುದು ಅಂತ ಕೇಳ್ತೀರಾ? ಮ್ಯಾಂಗೋ ಹೋಳಿಗೆ ಕಣ್ರಿ. ಸೊ ಇಲ್ಲೇ ಈ ಕೌಂಟಲ್ಲಿ ಮ್ಯಾಂಗೋ ಹೋಳಿಗೆ ಇದೆ ಆ್ಯಂಡ್ ಸಿಕ್ಕಾಪಟ್ಟೆ ಕ್ಯೂ ಇದೆ. ಸೊ ಕ್ಯೂಲಿ ಹೋಗಿ ನಿಂತ್ಕೊಳ್ಳೋಣ ಬನ್ನಿ. ಬಹುಶಃ ಒಂದು 10 ನಿಮಿಷ ಆಗ್ಬೋದು ಅನ್ಸುತ್ತೆ ಕ್ಯೂ ಮುಂದೆ ಹೋಗೋಕ್ಕೆ. ಸೊ ವೆಯ್ಟ್ ಮಾಡೋಣ ಬನ್ನಿ. ನಾವು ಕ್ಯೂ ಪಾಸ್ ಮಾಡ್ಕೊಂಡು ಹೋಳಿಗೆ ಇಸ್ಕೊಳ್ಸೋದು ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆಗಿತ್ತು. ಅಂಡ್ ಒಂದು ಹೋಳಿಗೆ ಬೆಲೆ ನೋಡಿದ್ರೆ ಇಲ್ಲಿ 30 ರೂಪಾಯಿ. ಈ ಕೌಂಟರ್ ಅಲ್ಲಿ ಬೆಳಗ್ಗೆ 11 ಗಂಟೆಗೆ ಶುರು ಮಾಡಿದ್ರೆ ರಾತ್ರಿ 10 ಗಂಟೆ ತನಕನೂ ಕಂಟಿನ್ಯೂಸ್ ಆಗಿ ಇಲ್ಲಿ ಹೋಳಿಗೆ ಪ್ರಿಪೇರ್ ಆಗ್ತಾನೆ ಇರುತ್ತಂತೆ. 18 ವರ್ಷದಿಂದ ಇಲ್ಲೇ ಮಾಡ್ತಾ ಇದ್ವಿ. ವಾಸವಿ ಕಾಂಡಿಮೆಂಟ್ಸ್ ಮಾಮೂಲಿ ಅವರೇ ಬೆಳೆ ಮೇಳ ಆಗ್ತಾ ಇದ್ವಿ. ಇವಾಗ 2 ವರ್ಷದಿಂದ ಮ್ಯಾಂಗೋ ಮೇಳ ಹಾಕಿದ್ವಿ. ಎಷ್ಟು ಹೋಳಿಗೆ ಮಾಡ್ತೀರಾ ಪ್ರತಿದಿನ? ಇಲ್ಲ, ಡೈಲಿ ಇವಾಗ 2ರಿಂದ 3,000 ಒಬ್ಬಟ್ಟು ಹೋಗ್ತಾ ಇದೆ. ಇದು ಶನಿವಾರ ಭಾನುವಾರ ಅಂದ್ರೆ ಒಂದು 5,000 ಒಬ್ಬಟ್ಟು ಹತ್ರ ಹೋಗುತ್ತೆ. ಹೋಳಿಗೆ ರೆಡಿ ಆಗಿದ್ ಕೂಡಲೇ ಅದನ್ನ ಪ್ಲೇಟ್ಗೆ ಹಾಕಿ ಒಂದು ಅರ್ಧ ಸ್ಪೂನ್ ತುಪ್ಪನ ಮೇಲ್ಗಡೆ ಹಾಕೊಡ್ತಾರೆ. ಇನ್ನು ಹೋಳಿಗೆ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಒಳಗಡೆ ಹಾಕಿರ್ತಕ್ಕಂಥ ಪೂರ್ಣ ಫುಲ್ ಆಗಿ ನೀಟಾಗಿ ಸ್ಪ್ರೆಡ್ ಆಗಿದ್ರೆ ಎಲ್ಲಾ ಕಡೆನೂ ಆ ಮ್ಯಾಂಗೋ ಫ್ಲೇವರ್ ಸಿಗ್ತಾ ಬರ್ತಿತ್ತು. ಬಟ್ ಅದರ್ವೈಸ್ ಇಟ್ ವಾಸ್ ಫೈನ್. ಬಟ್ ನೀಟಾಗಿ ಸ್ಪ್ರೆಡ್ ಆಗಿದ್ರೆ ದಿ ಬೆಸ್ಟ್ ಅಂತಿದೆ. ಇನ್ನು ಇದು ಮುಗಿತಾ ನೆಕ್ಸ್ಟ್ ನಾವು ಹೋಗಿದ್ದೇನೆ ಆಲ್ಫಾನ್ಸೋ ಮ್ಯಾಂಗೋ ಸಾಫ್ಟಿ. ಸೊ ನೀಟಾಗಿ ಮ್ಯಾಂಗೋ ಜ್ಯೂಸ್ ನ ಪ್ರಿಪೇರ್ ಮಾಡಿ ಅದರಲ್ಲಿ ಸಾಫ್ಟಿ ಮಾಡಿ ಕೊಡ್ತಾರೆ. ತಿನ್ನೋದಕ್ಕಂತೂ ತುಂಬಾನೇ ಅದ್ಭುತವಾಗಿತ್ತು. ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಅಂಡ್ ಫೈನಲಿ ನಾವು ಮ್ಯಾಂಗೋ ಜಿಲೇಬಿ ಟ್ರೈ ಮಾಡೋಣ ಅಂತ ಹೋದ್ವಿ ಗುರು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇದಂತೂ ಒನ್ ಆಫ್ ದಿ ಬೆಸ್ಟ್ ಸ್ವೀಟ್ ನಾನು ಈ ಒಂದು ಮೇಳದಲ್ಲಿ ತಿಂದಿದ್ದೀನಿ ಅಂದ್ರೆ ತಪ್ಪಂತೂ ಆಗೋದಿಲ್ಲ. ಸಿಕ್ಕಾಪಟ್ಟೆ ಜ್ಯೂಸಿಯಾಗಿ ಅದ್ರ ಜೊತೆಗೆ ಮ್ಯಾಂಗೋ ಫ್ಲೇವರ್ ಹೆಚ್ಚಿಗೆ ಸಿಗ್ತಾ ಹೋಗ್ತಿತ್ತು. ಸಕ್ಕತ್ತಾಗಿತ್ತು. ಡೆಫಿನೆಟ್ಲಿ ಈ ಒಂದು ಮ್ಯಾಂಗೋ ಜಿಲೇಬಿ ಅಂತೂ ಮಸ್ಟ್ ಟ್ರೈ ನಿಮ್ಮ ಮ್ಯಾಂಗೋ ಮೇಳ ಲಿಸ್ಟ್ ಅಲ್ಲಿ.
ಇನ್ನು ಲಾಸ್ಟ್ ಅಂಡ್ ಫೈನಲ್ ಆಗಿ ನಿಮ್ಗೆ ಏನಾದರೂ ಮಾವಿನ ಹಣ್ಣು ಅಥವಾ ಮಾವಿನಕಾಯಿ ಅಥವಾ ಜಾಕ್ ಫ್ರೂಟ್ ಏನಾದ್ರು ಪರ್ಚೇಸ್ ಮಾಡಬೇಕಂದ್ರೆ ಡೈರೆಕ್ಟ್ ಆಗಿ ರೈತರಿಂದ ಕೌಂಟರ್ಸ್ ಎಲ್ಲ ಇಟ್ಟಿದ್ದಾರೆ, ನೀವು ಅವ್ರ ಹತ್ರ ಪರ್ಚೇಸ್ ಮಾಡ್ಬೋದು. ನೋಡಿದ್ರಲ್ಲ ಮ್ಯಾಂಗೋ ಮೇಳ 2024. ಇದರಲ್ಲಿ ತುಂಬಾನೇ ಚೆನ್ನಾಗಿ ನಮ್ಗೆ ಅನ್ಸಿದ ಡಿಶಸ್ ಯಾವ್ದಪ್ಪ ಅಂತ ಹೇಳಿದ್ರೆ ಸ್ವೀಟಲ್ಲಿ ಖಂಡಿತವಾಗ್ಲೂ ಮ್ಯಾಂಗೋ ಜಿಲೇಬಿ ಅಂತ ಹೇಳ್ತೀನಿ, ಅದ್ಭುತವಾಗಿತ್ತು. ಅದರ ನಂತರ ಖಾರದಲ್ಲಿ ನೋಡಿದ್ರೆ ಮ್ಯಾಂಗೋ ಬಜ್ಜಿ ಹಾಗೂ ಆವಕಾಯಿ ರೈಸ್ ಅಂತೂ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು. ಇದೆಲ್ಲ ಡೆಫಿನೆಟ್ಲಿ ಮಸ್ಟ್ ಟ್ರೈ ಡಿಶಸ್. ಇದರ ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈ ಜಾಗಕ್ಕೆ ನೀವು ಹೆಂಗೆ ಬರಬೇಕು ನೋಡಿದ್ರೆ ಕಾರು ಬೈಕಲ್ಲಿ ಬಂದರೆ ಆರಾಮಾಗಿ ಇಲ್ಲಿ ಪಾರ್ಕಿಂಗ್ ಇದೆ, ಪಾರ್ಕ್ ಮಾಡ್ಕೋಬೋದು. ಬಟ್ ನೀವೇನಾದ್ರು ಮೆಟ್ರೋಲ್ ಬರಬೇಕಾದ್ರೆ ಆರಾಮಾಗಿ ಮೆಟ್ರೋಲ್ ಬಂದರೆ ನ್ಯಾಷನಲ್ ಕಾಲೇಜ್ ಮೆಟ್ರೋಲ್ ಇಳಿದ ತಕ್ಷಣ ಎಂಟ್ರೆನ್ಸ್ ನಿಮ್ಗೆ ಸಿಗುತ್ತೆ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸ್ಗೆ. ಆರಾಮಾಗಿ ಮೆಟ್ರೋಲ್ ಕೂಡ ಬರ್ಬೋದು. ಇದರ ಟೈಮಿಂಗ್ಸ್ ನೋಡಿದ್ರೆ ಬೆಳಗ್ಗೆ 11 ಗಂಟೆಯಿಂದ ಶುರು ಮಾಡಿ ರಾತ್ರಿ 10 ಗಂಟೆ ತನಕ ನಡ್ಸ್ಕೊಂಡು ಬರ್ತಿರ್ತಾರೆ. ಆ್ಯಂಡ್ 22ನೇ ತಾರೀಕು ತನಕ ಮಾತ್ರ ಇದು ನಡೆಯುತ್ತೆ. ಡೆಫಿನೆಟ್ಲಿ ಒಂದು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಇಂಥ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇನ್ನೊಂದು ವೀಡಿಯೋ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.